ಅಂತೂ ಇಂತೂ ಬೆಂಗಳೂರು ಪ್ರವಾಸ ಮುಗಿಸಿದೀವ ವಾಸಮ್ಮ. ಏನು ಪ್ರವಾಸ ಏನು, ಬೆಂಗಳೂರು ಮೈಸೂರು ನೋಡಿ ಬಂದ್ರೈತಂತ ನಾವು ಹೋದ್ರೆ ಬರೀ ಸುಂದ್ರಿ ಗದ್ಲನೇ ಆಯ್ತು. ನಡಿ ಒಂದಿನ ಪೂರ್ತಿ ಯಾಕಿನ ಸಂಬಂಧನೇ ಆಯ್ತು, ಮರುದಿವ್ಸ ಮನಸ್ತಾಪ ಆದಂಗೆ ಆಗ್ಬಿಡ್ತು ಅದ್ರ ಸಂಬಂಧ. ಏನು ಗದ್ಲ ಮಾಡ್ತದ ಇವು ತಾಯಿ ಸುಂದ್ರಿ, ಎಲ್ಲೋದ್ರೂ ಬಿಡಂಗಿಲ್ಲ ತನ್ನ ಚಟ. ಹೌದ್ರಿ ಮಾಮಿ, ಆಕೆ ಚೇಂಜೇ ಆಗಂಗಿಲ್ರಿ. ಏನೋ ಅಂತಾರಲ್ಲ ಹುಟ್ಟು ಗುಣ ಸುಟ್ಟರು ಹೋಗಂಗಿಲ್ಲ ಅಂತ, ಹಂಗಾದ್ರೆ ಅದು ರಕ್ತದಾಗ ಬಂದ್ಬಿಟ್ಟದ್ರಿ ಆಕೆಗೆ. ಒಟ್ಟ ಬರೇ ಮಂದಿದ ಆಡ್ಕೊಳ್ಳೋದನ್ನೇ ನೋಡ್ರಿ. ಮತ್ತೇನ್ರ ಅಂದ್ಲನ ಭೇಟಿ ಆಗಿದ್ಲನ? ಏನು ಭೇಟಿ ಆದ್ರ ಏನ್ರಿ ಮಾಮಿ, ಯಾವ್ದಾರು ಸುದ್ದಿ ಹೇಳ್ರಿ ನೀವು. ಸುಂದ್ರಿ ಸುದ್ದಿ ಅಂತ ಒಟ್ಟ ನನ್ನ ಮುಂದೆ ಎತ್ತಬೇಡ್ರಿ ನೋಡ್ರಿ. ನಾ ಇನ್ನು ಮುಂದೆ ಆಕಿನ ಒಟ್ಟ ಮಾತಾಡ್ಸ್ಬಾರ್ದಂತ ನಿರ್ಧಾರ ಮಾಡ್ಬಿಟ್ಟೇನ್ರಿ. ಅಲ್ಲ ಅಲ್ಲಿ ಬಟ್ಟೆ ಪ್ಯಾಕ್ ಮಾಡ್ಕೊಂತ ನಾ ಅಂತೀನಿ ನೋಡ್ರಿಲ್ರಿ ಹೆಂಗೆ ತಡ 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 ಅಂದ್ಲು ಎಲ್ಲರಿದ್ರಿಗೆ. ಏನು ವಿಚಾರ ಮಾಡ್ತಾಳೋ ಏನು ವಿಚಿತ್ರನೇ ಅದ್ರಿ ಅದು. ಇನ್ನೊಂದ್ಸಲ ಒಟ್ಟ ಮಾತಾಡ್ಸಂಗಿಲ್ರಿ ಮಾಮಿನ ಆಕಿನ. ಬಂದಿಂದ ನಮ್ಮ ಮನೆಯವ್ರ ಕೈಲಿ ಬಯಸ್ಕೊಳ್ಳೋದಾಯ್ತ್ರವ. ಯಾಕೆ ಏನಂದ ಸಿಟಿಗೆರ ನಿನ್ನ ಗಂಡ ಏನು ನೋಡಿ ಬಂದಿಲ್ಲ ಅಂತೇಳಿ ಅಲ್ಲಿ ತನ ಮಾಮಿಯವ್ರು ಕರ್ಕೊಂಡು ಹೋದ್ರು, ಏನು ಊರು ತೋರಿಸಿಲ್ಲ ಏನೂ ಇಲ್ಲ ಅಂತೇಳಿ ಮತ್ತೆ ಸಿಟಿಗೆರೇನು ನನ್ನ ಮೇಲೆ. ನಿಮ್ಮ ಜೊತೆ ಹೋಗಿದ್ದಕ್ಕೆ ಅಲ್ರಿ ಮಾಮಿ, ಮತ್ತೆ ಆ ಸುಂದ್ರಿನ ಜೋಡ್ ಮಾಡ್ಕೊಂಡು ಹೋಗಿರಲ್ಲ ನಿಮ್ಗೆ ಬುದ್ಧಿ ಇಲ್ಲನು ಹಂಗೆ ಹಿಂಗೆ ಅಂತಂದ್ರಿ. ಮತ್ತೇನು ಮಾಡೋದು. ಅಲ್ಲ ಮಾಮಿಯವ್ರು ಕರ್ಕೊಂಡು ಹೋಗ್ತೀನಿ ಅಂದಾಗ ನೀನಾರ ಬ್ಯಾಡ ಅನ್ಬೇಕು, ಇಲ್ಲಾಂದ್ರೆ ಆಕಿನ ತಯಾರು ಮಾಡಿಲ್ಲ ನೀನಾರ ಬಿಡ್ಬೇಕಾಗಿತ್ತು. ಸುಮ್ಮನೆ ಹೋಗಿ ಅವ್ರ ಮರ್ಯಾದೆ ಕಳೆದು ಬಂದಿರಲಿಲ್ಲ ಅಲ್ಲಿ ಹೋಗಿ ಅಂತೇಳಿ ಬೈದ್ರಿ ಇವರು. ಹಿಂಗೆ ಮಾಡ್ತಾಳ ಅನ್ನೋದು ಏನು ಗೊತ್ತು ಸುಮ್ಮ ನನಗರ, ಹೌದಿಲ್ಲ? ಅಲ್ಲ ಎಲ್ಲಿ ಹೋಗಂಗಿಲ್ಲ ಪಾಪ ಅಂತೇಳಿ ಕನಿಕರದಿಂದ ನಾ ಕರ್ಕೊಂಡು ಹೋದೆ, ನನಗೆ ತಿನ್ನಂಗೆ ಆಯ್ತದು. ಹಾಗಾಗಿ ನೋಡ್ರಿ ಮಮ್ಮಿ, ನಾನು ನೀರು ತರ್ಲಿಕ್ಕೆ ಹೋಗಿದ್ದೆ ರೀ. ಅಂದ್ರೆ ನಾ ಬೆಂಗ್ಳೂರಿಗೆ ಹೋದಾಗ ನೀರು ಬಂದಿದ್ದು ಅಂತ ಇವ್ರು ತುಂಬಿಲ್ರಿ ನಮ್ಮ ಮನ್ಯಾಗ. ಅದಕ್ಕೆ ಕುಡಿಲಿಕ್ಕೆ ನೀರು ಬೇಕಲ್ಲ ಅಂತೇಳಿ ಒಂದು ಕೊಡ ತರ್ಲಿಕ್ಕೆ ಹೋಗಿನ್ರಿ. ಆ ವೀಣಾ ಮನೆಗೆ ಹೋಗಿ ಕೂತಾಳ್ರಿ ಸುಂದ್ರಿ. ವೀಣಾ, ಪಂಕಜ, ಸುಂದ್ರಿ 3 ಮಂದಿ ಕೂತಾರ. ನಾ ಕೊಡ ಹೊತ್ಕೊಂಡು ಬರ್ಲಿಕ್ಕತ್ತೀನಿ ರೀ. ನಾನು ನೋಡಿ ಕಿಸಿ ಅಲ್ಲಿ ಕಿಸಿತಾರ. ಏನು ಮಾತಾಡ್ಲಿಕ್ಕತ್ತಿದ್ಲು ಏನಾದ್ರೆ ನಾ ಆ ಕಡೆ ಒಳಸೈತ್ ನೋಡ್ಲಿಲ್ಲ ನೋಡ್ರಿ ಮಮ್ಮಿ. ನಂಗೆ ಮನೆಗೆ ಹೋಗ್ಬಿಟ್ಟೆ ಕಡೆ. ಯಾಕೆ ದೊಡ್ಡ ಸೊಕ್ಕ ಮುರಂಗಿಲ್ಲ ಯವ್ವ, ಏನು ಸೊಕ್ಕಿನಕ್ಕದಳವ ಅಂತಿ ನಾನು. ಅಲ್ಲ ಅಲ್ಲಿ ನೋಡಿದಿಲ್ಲ ಇಷ್ಟೆಲ್ಲ ಜಗಳ ಆಗ್ಯದ, ಅವ್ರ ಜೊತೆ ಮನಸ್ತಾಪ ಆಗ್ಯದ. ನಾವಿಬ್ರು ಏನು ಬ್ಯಾಡ್ರಿ ಅದೇ ತಿನ್ಲಿಕ್ಕಂತೀವಿ. ನನಗೆ ಬೇಕ್ರಿ ಆ ಚಿತ್ರಾನ್ನ ಮಾಡಿ ಕಟ್ರಿ ಅಂತ. ಎಷ್ಟು ಲಜ್ಜಿಗಟ್ಟಾಕಿರ್ಬೇಕು ನೋಡ್ರಿ ಆಕಿ. ಹ್ಞೂ ರೀ ಮಾಮಿ, ಅಲ್ಲಿ ನಿಂತ ಅಷ್ಟು ಜಗಳ ಆಗ್ಯದ. ಪ್ರಿಯಾ ಅಷ್ಟು ಬೈದಾಳ ತನಗ, ಎಲ್ಲ ಆಗ್ಯದ ನೋಡಿದ್ರ. ಮತ್ತೆ ಅಂದ್ರೂ ನನಗೆ ಚಿತ್ರಾನ್ನ ಬೇಕಂತ. ಏನು ಒಟ್ಟು ನಾಚಿಕೆನೇ ಇಲ್ಲ ನೋಡ್ರಿ ಆಕಿಗೆ. ಅದಕ್ಕೆ ದೊಡ್ಡವರು ಸುಳ್ಳು ಮಾಡಿಲ್ಲ ಅದು ಮಾತು. ಏನಂತಾರಲ್ಲ 3 ಬಿಟ್ಟವ್ರು ಊರಿಗೆ ದೊಡ್ಡವ್ರು ಅಂತ. ಆಕಿ ಯಾರಂದ್ರೂ ತಲೆ ಕೆಡ್ಸ್ಕೊಳಂಗಿಲ್ಲ, ಎಲ್ಲರಿಗೆ ಅನ್ನೋದು ಬಿಡಂಗಿಲ್ಲ ಆಕಿ. ನಮ್ಮ ಮನೆಗೆ ಇವರು ಅಂದ್ರಿ, ವಾಕಿಂಗ್ ಹೋದಾಗ ಮಾಮಾರ್ ಎಷ್ಟು ಬೇಜಾರು ಮಾಡ್ಕೊಂಡು ಬಂದಿದ್ರು. ಬೀಗರಿದ್ರಿಗೆ ನಮ್ಮ ಮರ್ಯಾದೆ ಹೋಯ್ತು ಅಂತೇಳಿ ಸುಂದ್ರಿ ಗಂಡೆಗೆ ಎಷ್ಟು ಬೈದ್ರು. ಹಿಂಗೆ ಮಾಡ್ಬೇಕು ಆಕಿ ಸುಂದ್ರಿ, ಎಂದೇ ಬುದ್ಧಿ ಬರಂಗಿಲ್ಲನಪ್ಪ, ಎಂಥ ಹೆಣ್ಮಗಳಾರ ಇರ್ಬೇಕು ಆಕಿ ಅಂತೇಳಿ ಅಂದ್ರಿ. ಅದಕ್ಕೆ ನಾ ಅಂದೆ, ಮಾಮಾರು ಸುಂದ್ರಿ ಗಂಡಗೆ ಬೈತಿದ್ರು, ನೀವು ಯಾಕೆ ಹೇಳಿದ್ರಿ ನಮ್ಮದು ಗಂಡ ಅಂತ ಜಗಳ ಹಚ್ಚಿಟ್ಟಿಲ್ಲ ಅಂತೇಳಿ. ಆ ಸುಂದ್ರಿ ಗಂಡ ಆಕಿ ಸುಂದ್ರಿ ಫೋನ್ ಹಚ್ಚಿ ಹೇಳ್ಯಾನ್ರಿ, ಆಕಿ ನನ್ನ ಜೊತೆ ಜಗಳ ತಗೊಂಡೊಂದಾಗಿ ಅಲ್ಲಿ ಎಲ್ಲರಿದ್ರಿಗೆ ಎಷ್ಟು ಅಸಹ್ಯ ಮಾಡಿದ್ಲು, ಹೇಳ್ಬಾರ್ದಾಗಿತ್ತಿಲ್ರಿ ನೀವು ಅಂತ ನಾ ಅಂದೆ ರೀ. ಅದಕ್ಕೆ ನಮ್ಮ ಮನೆಯವರು ಶುಟ್ಟಿಗೇರಿ ಬಿಟ್ಟರ್ರಿ. ಏನಂದ ನಮ್ಮ ಮನೆಯವ್ರು ಏನಂತ ನಿಮ್ಗೆ ಗೊತ್ತಿದ್ದದಲ್ರಿ, ಮೊದಲೇ ಟಿಕ್ ಕಡೀರಿ, ಆಕಿನ ಮನೆಗೆ ಹೋಗಿ ಬರ್ತೀನ ಈಗ. ಅಲ್ಲಿನೂ ಜಗಳ ತೆಗ್ದ ಮತ್ತು ಮಾಡಿದ ಸುಳ್ಳು ಅದನ ಆಕಿ. ನಮ್ಮಿಬ್ಬರಿಗೆ ಜಗಳ ಹಚ್ಚಿದ್ಲಿಲ್ಲ ಆಕಿ. ಮಾಡ್ತೀನಿ ಅಂದ್ರೆ ಆಕಿಗೆ ಹೋಗಿ ಅಂತ ನಿಂತು ಬಿಟ್ಟಿದ್ರಿ. ಬ್ಯಾಡ ಮಾರಾಯ ಸುಮ್ಮಿರು, ಈಗ ಏನೋ ಅಂತಾರಲ್ಲ ಆಕಿನ ಮನೆಗೆ ಹೋಗ್ಬೇಡ, ನಾ ಆಕಿನ ಜೊತೆ ಮಾತಾಡಂಗೂ ಇಲ್ಲಿ ಮುಂದೆ, ನೀವೇನು ಹೋಗಕ್ಕೆ ಹೋಗ್ಬೇಡ್ರಿ ಸುಮ್ ಬಿಡ್ರಿ ಅಂತೇಳಿ ತಡೆದೆ ರೀ. ಇಲ್ಲಾಂದ್ರೆ ಹೋಗಿ ಜಗಳನೇ ಮಾಡಿಬಿಡ್ತೀನಿ ಅಂತ ನಿಂತಿದ್ರಿ. ಹೌದು ಬಿಡ, ಮತ್ತೆ ಗಂಡಸರು ಯಾವಾಗ ಹೆಂಗಿರ್ತಾರೆ ಹೇಳೋಕ್ಕಾಗ್ಲೇ. ಸಿಟ್ಟು ಬಂತಂದ್ರೆ ಏನೋ ಅಂತಾರಲ್ಲ ತಲೆ ತಿರುಗಿತಂದ್ರೆ ಯಾರನ್ನೂ ಕೇಳಂಗಿಲ್ಲ ಅವರು. ಇದಕ್ಕೆ ಬುದ್ಧಿ ಬರೋವಲ್ದು ಒಟ್ಟ. ಹೊಡ್ಸ್ಕೊಂಡು ಹೋಗ್ತಾಳ ಅಂತೀನಿ, ಎಲ್ಲಿ ಊರು ಬಿಡ್ತೀನಿ ಅಂತ ತಿಂತಾಳಲ್ಲ ನೋಡಿದಿಲ್ಲ. ಊರು ಬಿಟ್ಟು ಹೋಗ್ತೀನಿ ಅಂದ್ಲ. ಯಾವಾಗ ಗೊತ್ತಾ ನೀವು ಊರು ಬಿಟ್ಟು? ರೀ ಮಾಮಿ, ಆಕಿ ಊರು ಬಿಟ್ಟು ಹೋಗ್ತಾಳ ರೀ. ಎಂಥ ಮಾತು ಹೇಳ್ತೀರಿ ನೀವು. ಯಾರಿಗಾರ ಊರು ಬಿಟ್ಟು ಓಡಿಸ್ತಾಳ್ರಿ ಆಕಿ. ಹೌದು ಬಿಡವ, ಹಂಗೆ ಇದ್ದಾಳೆ ಆಕಿ. ಇವರು ನಮ್ಮ ಮನ್ಯಾಗೂ 4 ಮಂದಿನ ಕರೆಸ್ತೀನಿ, ನ್ಯಾಯಕ್ಕೆ ಬಿಡಂಗಿಲ್ಲ, ಇದನ್ನ ನ್ಯಾಯ ಹಾಕಿಸ ಬಿಡ್ತೀನಿ, ಆಕಿಗೆ ಒಂದು ಗತಿ ಕಾಣಿಸತ್ತೀನಿ ಅಂತ ನಿಂತಾರೆ ಈಗ. ಅಂಥವೆಲ್ಲ ಯಾಕೆ ಮಾಡ್ತಾರೆ ಬಿಡ್ರಿ ಮಾಮಿ. ಸುಮ್ಮನೆ ಏನೋ ಅಂತಾರಲ್ರಿ, ಕೊಚ್ಚಾಗ ಕಲ್ಲು ಹೋಗೋದು ನಾವೇ ಮುಖಕ್ಕೆ ಸಿಡ್ಸ್ಕೊಂಡಂಗ್ರಿ. ಅದು ಆಕೆ ಏನಂದ್ರೂ ಚೇಂಜ್ ಆಗಂಗಿಲ್ರಿ. ಮಾಮರಿಗೆ ನೀವೇ ತಿಳಿಸಿ ಹೇಳ್ರಿ, ಇಲ್ಲಿಗೆ ಬಿಟ್ಬಿಡ ಅಂತ ಹೇಳ್ರಿ. ಅವರು ಏನು ಬೇಗ ರಚ್ಕೊಂಡಿಲ್ಲಲ್ರಿ ಮತ್ತೆ. ಅದೊಂದು ಚಲೋ ನೋಡಿ ಸುಮ್ಮ, ಅವ್ರೇನೋ ಹಚ್ಕೊಳ್ಳಿಲ್ಲ ಪಾಪ. ನನ್ನ ಸೊಸೆನೂ ತಿಳಿಸಿ ಹೇಳ್ತು, ಹಂಗಾಗಿ ಸುಮ್ಮ ಆದ್ರೆ ಅವರು. ಸರಿ ಮಾಮಿ, ನಾವು ಹೋಗಿ ಬರ್ತೀನಿ ರೀ. ಬಳತಾಯ್ತ್ರಿ ಬಂದು. ಕೂಡ ಒಂದು ಕಪ್ ಚಹಾ ಮಾಡ್ತೀನಿ, ಚಹಾ ಕುಡ್ದು ಹೋಗಂತಿ. ಬ್ಯಾಡ್ರಿ ಮಾಮಿ, ಚಹಾ ಅದು ಏನು ಬ್ಯಾಡ್ರಿ. ನಿನ್ನೆ ಏನಿದ್ದಿಲ್ಲಲ್ರಿ, ಪಿತ್ತದಂಗೆ ಆಗ್ಬಿಟ್ಟದ ಭಾಳ. ಹೌದವ್ವ, ನನಗೂ ಹಂಗೆ ಆಗ್ಯದ. ಚಹಾ ಏನು ಸುಕ್ಕದಲ್ಲ ಬಿಡು. ಆಯ್ತಾ, ಹೋಗಿ ಬರ್ತೀಯ ಹಂಗಂದ್ರೆ ಹೋಗ್ಬಾ. ಅಲ್ಲಿ ಮಾಡ್ಯಾರ ಎಂತಿಂತವ ನೀನು. ಅಷ್ಟು ದೊಡ್ಡ ನೋಡು ಬಿಲ್ಡಿಂಗು, 25 ಅಂತಸ್ತು 30 ಅಂತಸ್ತು ನೀನು, ಅಷ್ಟು ದೊಡ್ಡ. ಹೌದೌದು, ಬೆಂಗಳೂರಾಗ ಭಾಳ ದೊಡ್ಡ ಅವ ಬಿಲ್ಡಿಂಗ್. ಏನವ ಸುಂದ್ರಿ, ಅಂತೂ ಬೆಂಗಳೂರು ಪ್ರವಾಸ ಮುಗಿಸ್ಕೊಂಬಂದು ಬಿಡವ. ದೊಡ್ಡ ಪ್ರವಾಸಕ್ಕೆ ಹೋಗಿದ್ದಿ ಬಾರವ, ಕೂಡ್ಬಾ. ನೀವು ಬೇಕು ಕಡಿಮೆ ಐತಿ ಕೇಳಾಕ. ಯಾಕೆ ಏನಾಯ್ತು? ಅಲ್ಲ ಬೆಂಗಳೂರಿಗೆ ಹೋಗಿದ್ದು ಏನಾಯ್ತವ ಅಂತ ಕೇಳಿದ್ರ ನೀ ಹೆಂಗ್ ಮಾತಾಡ್ತಿಲ್ಲ? ಯಾಕೆ ನಾವೇನು ಬೆಂಗಳೂರಿಗೆ ಹೋಗಿ ಬಂದ್ರೇನು, ಪ್ರವಾಸ ಮಾಡ್ಲಿಕ್ಕೆ ಹೋಗಿ ಬಂದೇನು? ಏನು ನೋಡೋದಿಲ್ಲ ಏನಿಲ್ಲ. ಇಲ್ಲಿಂದ ಹೋಗಿವಿ, ಬಸ್ ಇಳಿದಿವಿ, ಸೀದಾ ಮನೆಗೆ ಹೋಗಿವಿ, ಮನೆಯಿಂದ ಸೀದಾ ಬಸ್ ಸ್ಟ್ಯಾಂಡಿಗೆ ಬಂದಿವಿ, ಮತ್ತು ಈ ಊರಿಗೆ ಬಂದು ಇಳಿದಿವಿ ಅಷ್ಟೇ. ಅದೇ ಬೆಂಗಳೂರು ಪ್ರವಾಸ ನಮ್ಮದು. ಅಯ್ಯ, ಮತ್ತೆ ಅವ್ರ ಸಸಿ ಬೆಂಗಳೂರು ತೋರಿಸ್ತೀನಿ
ಲಾಲ್ಬಾಗು, ಕಬ್ಬನ್ ಪಾರ್ಕು, ವಿಧಾನಸೌಧ ಎಲ್ಲ ತೋರಿಸ್ಕೊಂಡು ಬರ್ತೀನಿ, ಆಮೇಲೆ ಮೈಸೂರು ಕರ್ಕೊಂಡು ಹೋಗಿ ಬರ್ತೀನಿ ಅಂದಿದ್ಲಲ್ಲ ನೀನು. ಎಷ್ಟು ಇಡೀ ಊರ ತೋರಿಸ್ತೀನಿ ಅಂತ ಅಂದಕ್ಕೆ ಏನು ತೋರಿಸ್ಲಾರ ಕರ್ಕೊಂಬಂದ್ಲ ಮಾಮಿ? ಅವೇ ತೋರಿಸ್ತಾವ ನೀನ, ಬರೀ ಪುರಾಣ ಕಥೆ ಹೇಳೋದ ಆಯ್ತು ಕುಡ್ದು. ಭಾಳ ಶ್ರೀಮಂತರದಾರಂತಲ್ಲ ಸುಂದರಿ ಅವರು? ಶ್ರೀಮಂತರಿದ್ದಾರಂತ. ದೊಡ್ಡದು ಮನಿ ಕಟ್ಸ್ಯಾರ ನೋಡು, ಅರಮನೆ ಅಂತ ಮನಿ. ಅದೇ ತೋರಿಸಿದ ನೋಡು. ಬರೀ ತಮ್ಮದ ಹೇಳೋದಾಯ್ತು, ಹಂಗಾಯ್ತು ಹಿಂಗಾಯ್ತು ಅಂತೇಳಿ. ಎಲ್ಲಿ ಹೊರಗೆ ಒಂದು ಸ್ವಲ್ಪ ಎಲ್ಲೆಲ್ಲಿ ಹುಚ್ಚಿ ಒಯ್ಯಕ್ಕೆ ಸಿತ್ ಬಿಡಲಿಲ್ಲ ನಿನ್ನ ಹೊರಗೆ. ನನಗೆ ಒಂದು ಸ್ವಲ್ಪ ನಾನು ಹಿಂಗೆ ತಿರುಗಾಡಿ ಬರ್ತೀನಿ ರೀ ಮಾಮಿ, ಹೊರಗೆ ಹೋಗಿ ನನಗೆ ಕೂತ್ ಸಾಕಾಗ್ಯದ ಮನ್ಯಾಗ ಅಂದ್ರೆ ಒಂದು ಸ್ವಲ್ಪ ಬಿಡ್ಲಿಲ್ಲ ನೋಡು. ಆ ಸುಮ್ಮಿ ಆ ಡುಮ್ಮಿ ಇಬ್ಬರು ಜೋಡಾಗ್ಬಿಟ್ಟಿದ್ರು. ನನ್ನೊಬ್ಬಕಿನ್ನ ಮಾಡಿ ಅಷ್ಟು ಗೋಳಿ ಕೊಡ್ಬಿಡಾರವ. ಯಾಕಾರ ಹೋಗಿನ ಬೆಂಗಳೂರು ಕನ್ನಂಗಾಯ್ತು ನೋಡ ಅಂತ. ಅಲ್ಲ, ಒಂದು ನಾಟಕ ಸಿನಿಮಾ ಇಂಥದ್ರ ತೋರಿಸ್ಲಿಲ್ಲ ನೀನು? ಅಯ್ಯಯ್ಯವೋ, ತಮ್ಮ ನಾಟಕ ತೋರಿಸಿದ್ರಾಗ ರಗಡಾಗಿತ್ತು ಅವ್ರಿಗೆ. ಒಂದೊಂದು ರೀತಿ ನಾಟಕ ಕಂಪ್ನಿ ಇದ್ದಂಗೆ ಅವ್ರ ಮನ್ಯಾಗ. ಅದೇನು ಸಾಲ ಮಾಡ್ಯದ ಏನು ಅವರಪ್ಪ, ಸಂತೆನ ಆಫೀಸ್ಗೆ ಹೋಗ್ತೀನಿ ಅಂತೇಳಿ ಮನ್ಯಾಗ ಸಹಿತ ಕೋಟ್ ಹಾಕೊಂಡೇ ಇರ್ತದದು. ಮುಂಜಾನೆ ಎದ್ಗನೆ ಹೋಗ್ಬಿಡವ, ನಾ ಆಫೀಸ್ಗೆ ಹೋಗ್ತೀನಿ ಅಂತೇಳಿ ಅವ ಹೋಗವ. ಈಗೇನ ಕ್ಲಬ್ ಅಂತವ, ಲೇಡೀಸ್ ಕ್ಲಬ್ ಮಾಡ್ಕೊಂಡಿವಂತೆ. ಅದಕ್ಕೇನೋ ಅಧ್ಯಕ್ಷ ಏನೋ ಅದಾಳಂತಕಿ. ಅವರು ಅಲ್ಲಿಗೆ ಹೋಗಿ ಈಕಿ ಮಗಳಂತೂ ಇದು ಸಂತೆನ ಕುಂಡ್ಯಾಗ ಗಾಡಿ ಹಿಡ್ಕೊಂಡು ತಿರುಗುದ ಇದು ಕ್ಲಬ್. ಅಯ್ಯವ್ವ, ಕ್ಲಬ್ ಅಂದ್ರೆ ಗಂಡಸರು ಹೋಗಲ್ಲ, ಅಲ್ಲಿ ಕುಡಿದು ಪಡಿದ ಮಾಡ್ತಾರಲ್ಲ ಅದು ಏನು? ಹೆಣ್ಮಕ್ಳು ಹುಡುಗಿಯರು ಡ್ಯಾನ್ಸ್ ಮಾಡ್ತಿರ್ತಾರ, ಅರ್ಧ ಮರ್ಧ ಅಂಗಿ ಹಾಕೊಂಡು ಅಲ್ಲಿ ಹೋಗ್ತಾಳ ಏನವ್ರವ್ವ? ಅಯ್ಯವ್ವ, ತಾಯಿನೇ ಓದ್ತಾಳ ಅಂದ್ರೆ ಮತ್ತೆ ಈಕಿ ಮಗಳನ್ನು ಓದ್ತಿರ್ಬೇಕಂದ್ರ ಮಾಮಿ ಸಸಿನೂ ಓದ್ತಿರ್ಬೇಕು ಕ್ಲಬ್ ಗಿಬ್ಬು ಎಲ್ಲ ಕಡೆ. ಏನು ಮಾಡ್ತಾವನೋ ಯಾರಿಗೆ ಗೊತ್ತು. ಅದೇನ ಗಂಡಸರು ಇರಂಗ್ಲಂತವ, ಅದೇನೋ ಲೇಡೀಸ್ ಕ್ಲಬ್ ಅಂತ, ಹೆಣ್ಮಕ್ಳದಷ್ಟೇ ಇರ್ತದಂತ. ಅಲ್ಲಿ ಮೀಟಿಂಗ್ ಮಾಡ್ತಾರಂತ, ಏನೇನೋ ಮಾಡ್ತಾವಂತ ಹೇಳಿದು. ಮತ್ತು ಹೋಗಿರ್ತಾರಂದ್ರೆ ಕುಡಿಲಾರ್ದ ಇರ್ತಾರನು. ಅದನ್ನೆಲ್ಲ ನಾ ಯಾಕೆ ಕೇಳಮ್ಮ, ಸುಮ್ಮನೆ ಒಬ್ಬರದ್ರಾಗ ಹೋಗಿ ಎದಕ್ಕೆ ಇದು ಮಾಡ್ಬೇಕಂತೇಳಿ ಯಾರ ತಂಟೆಗೆ ಹೋಗಿಲ್ಲ ನೋಡಿ. ನಾ ಅಂತೂ ಸುಮ್ಮ ತಿನ್ನೋದು, ಓದಷ್ಟು ತಿನ್ನೋದು, ಮನ್ಯಾಗ ಕೂಡೋದು ಅಷ್ಟೇ ನೋಡಲ್ಲಿ ಕೆಲಸ. ಬೆಂಗಳೂರಿಗೆ ಹೋಗಿವಿ. ಸುಮ್ಮ ನಮ್ಮ ಮನೆಯಾಗಿದ್ರೆ ಒಂದು ಸ್ವಲ್ಪ 4 ಕಡೆ ತಿರುಗಾಡ್ತಿದ್ದೇವೆ ಯವ್ವ. ಅಲ್ಲಿ ಹೋದಾಗ ನನಗೆ ಕಟ್ಟಿ ಹಾಕಿದಂಗೆ ಆಗಿತ್ತು ನೋಡು ಪಂಕಜ. ಅಂದ್ರೆ ಅವರು ಪ್ಯಾಷನ್ ಅದ ಅನ್ನ ಭಾಳ. ಫ್ಯಾಷನ್ನ ಯಾಕೆ ಕೇಳ್ತೇ ಅವು ತಾಯಿ? ಆಕಿನ ತುಟ್ಟಿನ ಲಿಫ್ಟಿಕ್ ಏನು, ಬಂಗಾರೇನು, ಆಕೆ ಸರ ಹಾಕೊಳ್ಳೋದೇನು, ಆಕಿನ ಕಿವಿಯನ್ನು ನೋಡ್ಬೇಕು ನೀನು. ನೋಡಬಾರ್ದು ಇಷ್ಟುದ್ದ. ಇನ್ನೇನು ಕಿವಿ ಹರಿದು ಬೀಳ್ತಾವನ ಅಂತವ್ರ ಗತಿ ಹಾಕೋತಾಳ. ನೀನು ಎಲ್ಲರ ಹೊರಗೆ ಹೊಂಟ್ಲಂದ್ರೆ ಅವರು ಚೂಡಿದಾರನು ಹಾಕೋತಾಳ, ಪ್ಯಾಂಟ್ ಶರ್ಟನು ಹಾಕೋತಾಳ. ಅವ್ವ ನೋಡಬಾರ್ದವಳಲ್ಲಿ. ಇದು ಶ್ರೀಮಂತ ಅಂದಿನ ಮತ್ತೆ ಹಾಕೋತಾರ. 4 ಕಡೆ ತಿರುಗಾಡ್ತಿರ್ತಾರಲ್ಲ, ಅದಕ್ಕೆ ಹಾಕೋತಿರ್ಬೇಕು. ಯಾಕ ಸೀರೆ ಹಾಕೊಂಡ್ರ ಬ್ಯಾಡ ಅಂತಾರ 4 ಕಡೆ ಹೋಗ್ಲಿಕ್ಕೆ? ಶ್ರೀಮಂತರಿದ್ರ ಬರೀ ಚೂಡಿದಾರನೇ ಹಾಕೊಂತಿರ್ತದ ಏನು? ಏನಾರ ಹೇಳ್ಬಯ್ಯವ್ವ ನೀನು. ಅವ್ರು ಸೊಕ್ಕ ಭಾಳ. ಒಟ್ಟ ಅಷ್ಟು ಶ್ರೀಮಂತ ಇರ್ತಾರಲ್ಲ, ಮನ್ಯಾಗ ಶಾಂತಿನೇ ಇರಂಗಿಲ್ಲ ನೀನ. ಇಷ್ಟಿಷ್ಟಕ್ಕೆ ಅಂಗಡಿಗೆ ಹೋಗ್ತಾವ. ಮತ್ತು ಒಂದು ಅಂಗಡಿಯಾಗ ಹೋದ್ರ ಅಂತಿಕೋ, ಅದೇನ ಸೂಪರ್ ಬಜಾರ ಏನೋ ಅಂತಾರವ, ಅಲ್ಲಿ ಬಾಜುನೇ ಅದ. ಈ ಫ್ರೆಶ್ ತರ್ತೀವಿ ಅಂತಾರ. ಹೋಗೋದು ಬೆಲ್ಲ ಸಕ್ಕರೆ ಓಸು ತಂದು ಅದ್ರ ಜೊತೆನೇ ಕಾಯಿಪಲ್ಯನೂ ಮಾಡ್ಕೊಂಬರ್ತಾವ. ಅದ್ರಾಗನೇ ಅಲ್ಲಿ ಕಿಲೋಗಟ್ಲೆ ಕೊಡ್ತಾರವ ಎಲ್ಲ. ಏನೇನೋ ಕಿಲೋಗಟ್ಲೆ ಕೊಡ್ತಾರಂತ. ಕುಂಬಳಕಾಯಿ ಕಲ್ಲಂಗಡಿ 2 ಕಿಲೋಗಟ್ಲೆ ಕೊಡ್ತಾರಂತ ನೋಡ ಕಡೆ. ಎಂಥ ಬೆಂಗಳೂರು ಅಯ್ಯವ ಅದು. ಮತ್ತು ಅವು ಸೂಪರ್ ಬಜಾರ್ಗಳು ಅಂತ ಇರ್ತಾವಲ್ಲ, ಎಲ್ಲ ಒಂದೇ ಕಡೆ ಸಿಗ್ತಾವ. ಹಂಗಾಗಿ ಒಮ್ಮೆ ಹೋದ್ರಂದ್ರೆ ಎಲ್ಲ ಅಲ್ಲೇ ತೊಗೊಂಬಂದ್ಬಿಡ್ತಾರಣ. ಅಲ್ಲೇ ಸಮೀಪ ಇರಬೇಕು, ದಿನ ತೊಗೊಂಬರ್ತಿರ್ಬೇಕು. ಅಲ್ಲ, ಸಮೀಪ ಇದ್ರ ಏನು ಬಂತು ಬಿಡ, ಏನು ಫ್ರೆಶ್ ತಿಂತಾರೆ. ನಾವು ವಾರದ ಕಾಯಿಪಲ್ಯಕ್ಕೆ ಹೋಗ್ತೀವಲ್ಲ, ನೋಡಿದಿಲ್ಲ? ಗುರುವಾರ ಬಜಾರ್ಗೆ ಹೋದಿವಂದ್ರೆ 2 ಕಚೇಲಿ ಬಿಕ್ಕೊಂಬರ್ತೀವಿ. ಅದ್ರಾಗ 5 ಗಂಟೆಗೆ ಹೋದಿವಂತಂದ್ರೂ 10 ರೂಪಾಯಿ ಗುಂಪು 10 ರೂಪಾಯಿ ಗುಂಪು ಎಷ್ಟು ತಕೊಂಡು ಇಟ್ಟಿರ್ತಾರ. ಅಷ್ಟು ಕಾಯಿಪಲ್ಯ ಮಾಡ್ಕೊಂಬರ್ತೀವ ನಾವು. ನಮ್ಮ ಮನೆಯಾಗ ಇದೇ ಇಲ್ಲ ಅನ್ನಂಗಿರಂಗಿಲ್ಲವ. ಅವು ಏನು ತುಟ್ಟಿ ಏನೋ ಅಂತಾರಲ್ಲ, ಅಷ್ಟು ಕೊಟ್ಟು 60 ರೂಪಾಯಿ 70 ರೂಪಾಯಿ ಕೊಟ್ಟು ತೊಗೊಂಬರ್ತಿರ್ತಾವ. ಇಷ್ಟಿಷ್ಟು ಇರ್ತದ ಅದು. ಹೋಗ್ಲಿ ಬಿಡು, ಅವರು ಸಂತಿ ಹೆಂಗ ಇರತ್ತಾರಲ್ರಕ್ಕ, ದಿನ ಇರತ್ತಾರಲ್ರಕ್ಕ, ವಾರಕ್ಕೊಮ್ಮೆ ಇರತ್ತಾರಲ್ರಕ್ಕ. ನಿನಗಾರ ಚಲೋ ನೋಡ್ಕೊಂಡ್ರೆ ಇಲ್ಲ ಓದೋರಿಗೆ ನಿಮ್ಗೆ ಊಟ ಪಾಠ ಸರಿಯಾಗಿ ಮಾಡಿ ಹಾಕಿದ್ರು? ಆಗ್ತಿದ್ರು ಬಿಡು. ಆದ್ರೆ ಅವ್ರು ಊಟನೇ ಮಾಡಂಗಿಲ್ಲ. ನೀನು ಶ್ರೀಮಂತರು ಅಂತೀವಲ್ಲ, ಊಟನೇ ಇರಂಗಿಲ್ಲವ ಅವ್ರದ್ದು. ಇಷ್ಟಿಷ್ಟೇ ತಿಂತಾರವ. ನಮಗರೆ ಎಗ್ಗಳಿಗೆ 4 ಬಕ್ರಿ ಬೇಕವ. ಚಪಾತಿ ಬಕ್ರಿ ನಾವು 3-4 ತಿಂತೀವ ಬಕ್ರಿ ಚಪಾತಿ. ಅವರು ಒಂದು ತಿಂದು ಮ್ಯಾಲೆ ಇಷ್ಟು ಅನ್ನ ತಿಂದ್ಬಿಡರವ. ನಮಗೆ ಮತ್ತೆ ಅಸಹ್ಯ ಆಗ್ತದಿಲ್ಲ. ಹಂಗದ ನಾವು ಇನ್ನೊಂದು ಸ್ವಲ್ಪ ಹಾಕ್ರಿ ಅನ್ಲಿಕ್ಕೆ. ನಾನು ಅಷ್ಟೇ ತಿಂದು ಬಂದಿನಿ, ಉಪವಾಸ ಬಿದ್ದು ಬಂದಿನಿ. ಬೆಂಗಳೂರಿಗೆ ಹೋಗಿ ಒಂದೊಂದು ಚಪಾತಿ ತಿಂದು ಬಂದಿನಿ ಅಷ್ಟೇ. ನಾನು ಹೊಟ್ಟೆ ತುಂಬ ಊಟನೇ ಮಾಡಿಲ್ಲ ನೋಡು ವೀಣಾ ನಾನು. ಅಲ್ಲ, ನಿನಗೇನು ಬ್ಯಾಡ ಅಂತಿದ್ರನ್ನ ಅವರು? ಹಾಕ್ಸ್ಕೊಂಡು ತಿನ್ಬೇಕವ ನೀನು. ಕೇಳ್ತಿದ್ನೆ ನಾನು. ಇನ್ನೊಂದು ಹಾಕ್ರಿ ಅಂತ ಕೇಳಗನೆ ಇದು ಸುಮ್ಮಿ ಬಾಜು ಕೂತಿರ್ತತ್ತಲ್ಲ, ಸುಮ್ಮಿರು ಇಷ್ಟೇ ಊಟ ಮಾಡಿ ಎದ್ದೇಳ ಅನ್ನಕಿ. ಆಕಿ ಸುಮಾ ಎಲ್ಲ ಕಡೆ ಹೊಂದ್ಕೋತಾಳ. ಸೂಕ್ಷ್ಮಿದವ್ರ ಬಳಿ ಸೂಕ್ಷ್ಮನೂ ಇರ್ತಾಳ, ಗಂಪಾರಿದ್ದರ ಬಳಿ ಗಂಪಾರಾಗಿ ಊಟ ಮಾಡ್ತಾಳ. ನಿನಗೂ ಹಂಗೆ ಇರು ಅಂದಾಳ. ಮತ್ತೆ ಓದಲ್ಲಿ ಬಂದಲ್ಲಿ ಹಂಗೆ ಮಾಡಿದ್ರೆ ಸರಿ ಅನ್ಸಂಗಿಲ್ಲ ಅಂತೇಳಿ ತಿಳಿಸಿ ಹೇಳಿರ್ಬೇಕು ಕೊಡು. ನೀನು ಆಕಿನ ಹಂಗೆ ಮಾತಾಡ್ತಿಲ್ಲ ವೀಣಾ. ಹಂಗೆ ಓದಲ್ಲಿ ಬಂದಲ್ಲಿ ಹಂಗೆ ಮಾಡಬಾರ್ದಂತ ಉಪವಾಸ ಬರೆದಿರ್ತದನು. ನಮ್ಗೆ ಎಷ್ಟು ಹೊಟ್ಟೆ ಹಿಡಿತದ ಅಷ್ಟು ತಿನ್ಬೇಕವ ನಾವು ಕೇಳಿ ಹಾಕ್ಸ್ಕೊಂಡು. ಅಲ್ಲ, ಮಾಮಿ ಬೀಗರು ಸಾಲ ಮಾಡ್ಯಾರಂತಿಲ್ಲ, ನಿನಗೆ ಹೆಂಗೆ ಗೊತ್ತು ಸುಂದ್ರಿ? ಸಾಲ ಆಗ್ಯಾದಂತ ಎಲ್ಲಾರ ಸುದ್ದಿ ಬಂತ? ಏನಾರ ಗುಜು ಮಾತಾಡ್ಲಿಕತ್ತಿದ್ರೇನು? ಯಾರೋ ಮಾತಾಡಿಲ್ ಬಿಡು, ನನಗೆ ಅನಿಸ್ತೇವ. ಯಾಕ ಸಾಲನೇ ಇರ್ಬೇಕು. ಮತ್ತು ಅಷ್ಟು ಮನಿ ಕಟ್ಟ್ಯಾನ, ದೊಡ್ಡದು ಬಿಲ್ಡಿಂಗು, ಅರಮನೆ ಆಗ್ಯದ ನಿನ್ನ ಮನಿ. ಅಂತ ಮನಿ ಕಟ್ಟಿಸ್ಬೇಕಂದ್ರೆ ರೊಕ್ಕ ಎಲ್ಲಿಂದ ಬರ್ತಾವ? ಮತ್ತೆ ಸಾಲ ಮಾಡೇ ಕಟ್ಟಿಸಿರ್ಬೇಕಂತೀನಿ.
ತಾನೇ ಅನ್ಕೊಂಡ್ಬಿಡ್ತಾಳಾಗಿ ಸುಂದ್ರಿ ಒಟ್ಟೆ ಸಾಲ ಮಾಡ್ಯಾನ ಅಂತ ನೋಡಿ. ಇಲ್ಲ ನಿನ್ನ ಒಂದು ದೊಡ್ಡ ಬಿಸಿನೆಸ್ ಅದಂತ ಶ್ರೀಮಂತರಿದ್ದಾರಂತ ಅವರು. ಅಲ್ಲ ಅಷ್ಟು ಶ್ರೀಮಂತರು ಇದ್ದಾರಲ್ಲ, ಬರೋ ಮುಂದಾಗ ಒಂದೊಂದು ಸೀರೆ ಉಡಿಸ್ಬೇಕಿಲ್ಲ ನಮಗ. ಏ ಅವ್ವ ಏನು ಜಿಬ್ ಕೋಡಿಗಳ ನೀನು, ಏನೋ ಗಿಫ್ಟ್ ಅಂತವ, ಅದೊಂದು ಗಿಫ್ಟ್ ಕೊಟ್ಟು ಕಳ್ಸಾವ. ನಮ್ಗೆ ಏನು ಮಾಡ್ಬೇಕು ಅವ್ನು ತಗೊಂಡು? ಸುಂದ್ರಿ ಗಿಫ್ಟ್ ಅಂದ್ರ ಸೀರೆಗಿಂತ ತುಟ್ಟಿ ಇರ್ತಾವ. ನೀನ ಏನು ಕೊಟ್ಟಾರ ಗಿಫ್ಟ್? ಕೊಟ್ಟಾರ ಅದೇನ ಮಿಣಕ್ನಂತದ ಬೆಳ್ಳಿದದ ಏನು ಮಾಡಿದವ ಗಣಪತಿ ಅದ, ನಾ ಅಲ್ಲೇ ಇಟ್ಟಿನ ಅದನ್ನು ತೆಗಸೈತ್ ನೋಡಿಲ್ಲ ನಾನು. ನೋಡ್ಬೇಕಿಲ್ಲ ಮತ್ತ ಅವರು ಸೀರೆ ಮಾಡಂಗಿಲ್ಲ ನೀನ ಅಂತಾರ ಓದಲ್ಲಿ ಅವ್ರು ಗಿಫ್ಟ್ ಕೊಟ್ಬಿಡ್ತಾರೆ ಏನಾರ ಒಂದು ಉಪಯೋಗ ಆಗಲಿ ಅಂತೇಳಿ. ಅದು ಬೆಳ್ಳಿದ ಮೂರ್ತಿ ಅಂದ್ರೆ ಏನು ಕಡಿಮೆ ಬಿದ್ದಿರ್ತದ ನೆನಸುಂದ್ರಿ, ರೇಟ್ ಜಾಸ್ತಿ ಇರ್ತದ. ಅದು ಸೀರೆ ತೊಗೊಂಡು ಏನು ಮಾಡ್ತಿದ್ದೆ? 500 ರೂಪಾಯಿ ಸೀರೆನೇ ಬೇಕಾ ನಿನಗೆ? ಅಯ್ಯವ್ವ ಎಂತ ಮಾತಾಡ್ತೇನೆ ನೀನು? ಅಲ್ತಾನೆ ಹೋಗಿರ್ತೀವಿ, ಗಿಫ್ಟ್ ಕೊಟ್ರ ಏನಾಯ್ತು, ಒಂದು ಸೀರೆ ಉಡಿಸ್ಬೇಕಿಲ್ಲ. ಅವ್ರ ಮನ್ಯಾಗ ನೀ ಏನೇ ಹೇಳವ, ಶ್ರೀಮಂತರದಂದ್ರೂ ಒಟ್ಟ ನೆಮ್ಮದಿಲ್ಲ ನೋಡ್ಬೇಣ. ಗಂಡ ಹೆಂಡತಿ ಬರೀ ಜಗಳವ. ಇಂಗ್ಲೀಷ್ನಾಗ ಏನೇನೋ ಬೈದಾಡ್ತಿರ್ತಾವೆ ಎರಡೂ ಬರೀ. ಆಕಿ ಲೇಡೀಸ್ ಕ್ಲಬ್ಬಿಗೆ ಅಂತ ಆಕಿ ಓದಿರ್ತಾಳ, ಆಫೀಸ್ಗೆ ಅಂತ ಇವ ಓದಿರ್ತಾಳ ನೋಡು. ಬರೀ ಜಗಳ ನೋಡು ಅವ್ರ ಮನ್ಯಾಗ, ಒಟ್ಟ ನೆಮ್ಮದಿ ಇಲ್ಲ. ಮಗಳು ಇದು ಒಂದು ರೀತಿ ಬರೀ ಗಾಡಿ ಮೇಲೆ ಓದ್ತಿರ್ತದಲ್ಲ, ಗಂಡಸ್ರ ಜೊತೆನೇ ತಿರ್ಗಾಕೋತದ ಗಾಡಿ ಮೇಲೆ. ಫ್ರೆಂಡ್ಸ್ ಅಂತೇಳಿ ಏಸ್ ಮಂದಿ ಏನೇನು ಹಾಕಿ ಗಂಡಸರು ಫ್ರೆಂಡ್ಸು. ಅಲ್ಲ ಅಲ್ಲಿ ಹೋಗಿ ಏನ ಜಗಳ ತಗದಂತಲ್ಲ ಸುಂದ್ರಿ, ಯಾರಿಗೆ ಏನೋ ಹೇಳಿ ಬಂದಿ ಅಂತಲ್ಲ ಬಾಜು ಮನ್ಯಾಗ ಹೋಗಿ. ಯಾವಕ್ಕಿ ಹೇಳ್ಬೇಕು ನಿನಗ? ಆ ಸುಮ್ಮ ಹೇಳನು ಮಾಡ್ತೀನಿ ತಡಿ ಆಕಿಗಿ. ನಾ ಯಾಕೆ ಹೇಳ್ಬಲ್ಲ? ನೀನು ಉದ್ಯೋಗಿಲ್ಲ ನೀನು ಹೇಳಿ ಬರಾಕ. ಯಾರಿಗೆ ಏನು ಹೇಳಿಲ್ವಾ ನಾನು? ಅಲ್ಲ ಅವ್ರ ದೊಡ್ಡಪ್ಪರ ಮನೆಗೂ ಹೋಗಿ ಹೇಳಿ ಬಂದಿ ಅಂತ. ಈಗ ಆಲ್ರೆಡಿ ಅಷ್ಟು ಬಿಚ್ಚಿಟ್ಟಾರ ನಿಮ್ಮ ಮುಂದಿಬ್ರು. ಆಕೆ ಡುಮ್ಮೆ ಏನು ಸುಮ್ಮನೆ ಹೇಳ ನಿಮಗ? ಮಾಡ್ತೀನಿ. ತನ್ನ ಸೊಸಿನೇ ಊರು ತುಂಬ ತಿರ್ಗಾಡ್ತಾಳ, ಗಂಡಸನ ಗಾಡಿ ಮೇಲೆ ಹಿಂದೆ ಕುಡ್ಸ್ಕೊಂಡು ನನಗೆ ಹೇಳಿಕ್ ಬರ್ತಾಳ ಅಂತಾನೆ. ಆಕೆ ತನ್ನ ಸೊಸಿ ಮುಚ್ಚಿಟ್ಕೊಂಡು ನಾ ಬಿಡ್ತೀನಿ ನೋಡಕಂತ ಇಡೀ ಊರು ತುಂಬ ಡಂಗರ ಸಾರಿ ಬರ್ತೀನಿ. ಅವ್ರದ್ದು ಏನನ್ನೋದು? ಪಂಕಜ ಸುಮ್ಮಿರಯ್ಯವ್ವ, ಮತ್ತೆ ನಮ್ಮದು ಹೋಗಿ ಹೇಳಿದ್ರೆ ಹೇಳಿದ್ಲ ಆಕಿ. ಊರು ತುಂಬ ಡಂಗರ ಸಾರ್ತದ, ಅದ್ರ ಮುಂದೆ ಏನು ಹೇಳಿಕೋಬೇಡ, ಸುಮ್ಮಿದ್ ಬಿಡ ಕಡಿ. ಹೌದು ವಯ್ಯವ್ವ, ನನಗೂ ಹಂಗೆ ಅನಿಸ್ಲಿಕ್ಕತ್ತದ. ಮಾಮಿಗೆ ಸುಮಾಗನು ಏನರ ಬೈತೀವಂದ್ರ ಮತ್ತೆ ನಾಳೆ ಹೋಗಿ ಹೇಳಿಬಿಡ್ತಾಳ ಅವ್ರ ಮುಂದಾಕಿ. ನಾನಿನ ಅದಕ್ಕೆ ಏನೂ ಮಾತಾಡ್ಬಾರ್ದು ನೋಡು. ಮಾಮಿದು ಸುಮಾಂದು ಆಕಿನ ಮುಂದೆ ಏನೂ ಹೇಳಂಬೇಡ, ನಾವು ಸುಮ್ಮಿದ್ ಬಿಡಮಂತ. ಆಯ್ತಾಯ್ತು. ಏನೋ ಗುಸು ಮಾತಾಡ್ತಿರಲ್ಲ. ಅಲ್ಲ ನಾ ಇಲ್ಲಿ ಬಂದು ಕೂತೀನಿ, ನಾನು ಬಿಟ್ಟು ನೀವು ಇಬ್ಬರೇ ಮಾತಾಡ್ತೀರ? ಹಂಗಿತ್ತು ನನ್ನ ಯಾಕೆ ಕರಿಬೇಕಯ್ಯವ? ಹೋತಿನ ತಗೋ ಎದ್ದು. ಹಂಗೇನಿಲ್ಲವಾ, ನಿನ್ ಬಿಟ್ಟು ಏನದ ಸುಂದ್ರಿ? ಅಲ್ಲ ಅವ್ರು ಬೀಗರು ಸಾಲ ಮಾಡ್ಕೊಂಡಿದ್ದು ಕರೆ ಇರ್ಬೇಕು ನೋಡ, ಸುಂದ್ರಿ ಹೇಳೋದು ಕರೆ ಇರ್ತದೆ ಅಲ್ಲ ಅಂತ ಅನ್ಲಿಕ್ಕತ್ತಿದ್ದೆ. ನಾ ಯಾಕೆ ಸುಳ್ಳು ಹೇಳಿ ಮತ್ತೆ? ನನಗೆ ಸುಳ್ಳು ಹೇಳಿದ್ರೆ ಏನು ಬರೋ ಭಾಗ್ಯ ಅದು ಹೇಳು. ಅವ್ನು ಸಾಲ ಮಾಡ್ಕೊಂಡಿದ್ದ ಕರೆ ಅದ, ನನಗಂತೂ ಹಂಗೆ ಅನಿಸ್ಲಿಕ್ಕತ್ತದ ನೋಡುವ. ಅವನದು ಊರು ತುಂಬ ಸಾಲ ಆಗ್ಯದ, ಆ ಸಾಲಗಾರ ಬರ್ತಾರ ಬಾಯಿನ ಅಂತೇಳಿ ಆಫೀಸ್ ಅಂತೇಳಿ ಸುಳ್ಳು ಹೇಳಿ ಹೋತಾನವ ದಿನ ಹೊರಗೆ. ಹೌದು ನೋಡಿ ಸುಂದ್ರಿ, ನಿನ್ನ ದಿವ್ಯ ಶಕ್ತಿಯಿಂದ ಕಂಡಿರ್ಬೋದು ಅವನು ಸಾಲ ಮಾಡಿದ್ದು. ಏನು ದಿವ್ಯ ಶಕ್ತಿ ಪವ್ಯಶಕ್ತಿ ಅಂತ ಮಾತಾಡ್ತಿಲ್ಲ ಪಂಕಜ್? ಯಾಕ ನನಗೆ ಅಸಹ್ಯ ಮಾಡ್ಬೇಕಂತ ಮಾಡಿ ಏನು? ಅಯ್ಯೋ, ನಾ ಯಾಕೆ ಅಸಹ್ಯ ಮಾಡ್ಲ ಸುಂದ್ರಿ? ನಿನಗೆಲ್ಲ ಗೊತ್ತಾಗ್ತದ ಅಂತ ಹೇಳಿದೆ. ಏನಾರ ಅನ್ನೋದಿತ್ತಂದ್ರೆ ನಾನು ಎದುರಿಗಂಟ್ರು ನೋಡುವ. ನೀವು ಹಿಂದ ಪಂದ ಅಂದ್ರೆ ಯಾಶಿ ದಿಗ್ಡಿ ಮಾತಾಡಿದ್ರೆ ನನಗೆ ಇಷ್ಟ ಆಗಂಗಿಲ್ಲ. ಆಯ್ತು, ನಾ ಹೋಗಿ ಬರ್ತೀನವ. ಈಗ ನನ್ನ ಗಂಡ ಬರ್ತಾನೆ, ನಿನ್ನ ಮನೆಗೆ ಹೋಗ್ಬೇಕು. ನನ್ನ ಗಂಡ ಬರೋಷ್ಟಿಗೆ ಮನೆಯಾಗ ಇರ್ಬೇಕು ನಾನು. ಹೌದು ವಯ್ಯವ್ವ, ಗಂಡಗೆ ಹೌದಾಗಬೇಕಲ್ಲ. ನೀವು ಮೊದಲು ಹೋಗಿ ಮನೆಗೆ ಹೋಗ್ಬಿಡು. ಈಗ ಬರೋ ಹೊತ್ತಾಯ್ತು ನಿನ್ನ ಗಂಡ. ಹೌದು ವಯ್ಯವ, ಬರೋಷ್ಟಿಗೆ ಮನೆಗಿರಲಿಲ್ಲ ಅಂದ್ರೆ ರಾಧ ಅಂತ ಮಾಡ್ತಾನವ. ಇನ್ನು ಹೋಗಿ ಬರ್ಲೇ ನಾನು? ಪಂಕಜ ವೀಣಾ, ನಾಳೆ ಬಂದು ಭೇಟಿ ಆಗ್ತೀನಿ ಮತ್ತಾ? ಆಯ್ತಾಯ್ತು, ಹೋಗಿ ಬಾ, ಭೇಟಿ ಆಗ ಮತ್ತೆ ನಾಳೆಗೆ. ಹೆಂಗನಿಸ್ತ್ರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಹಾಗೆ ಬಾಜುಕಿನ ಗಂಟಿ ಠಣ್ಣ ಅಂತ ಹೊಡಿರಿ. ನಾವು ಮಾಡೋ ವಿಡಿಯೋದ ನೋಟಿಫಿಕೇಶನ್ ಬರ್ತಾವ, ನೀವು ನೋಡ್ಬೋದು. ನೀವು ಬರೀ ನನಗೆ ಬೈದು ಕಮೆಂಟ್ ಮಾಡ್ತಿರಲ್ಲ, ನಾನೇನು ಅಷ್ಟು ಕೆಟ್ಟಕ್ಕಿದ್ದೀನಿ ಏನು ಹೇಳ್ರಿ ನೀವೇ? ನನಗೆ ಸುಮ್ಮನೆ ಯಾಕೆ ಬೈತೀರಿ ಹೇಳ್ರಿ? ನಿಂಬಲ್ಲಿನೂ ಯಾರಿಗಾರ ಏನರ ಚಾಡ ಚುಚ್ಚುತ್ತಂದ್ರೆ ಹೇಳ್ರಿ, ನಾ ಚುಚ್ಚು ಬರ್ತೀನಿ ಅಂತ. ಭಾರಿ ಚಂದಾಗಿ ಗೊತ್ತಾಗ್ಲಾರ್ದಂಗೆ ಹಚ್ತೀನಿ ಜಗಳನ. ಹಂಗೆ ಕಮೆಂಟ್ ಮಾಡೋದು ಬಿಡಬೇಡ್ರಿ. ನೀವು ನನಗೆ ಬೈದರ ಕಮೆಂಟ್ ಮಾಡ್ತಿರಲ್ಲ, ಅದನ್ನು ಓದ್ಲಿಕ್ಕೂ ನನಗೆ ಭಾಳ ಖುಷಿ ಅನ್ನಿಸ್ತದ್ರಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.